ಫ್ರೆಂಡ್ಸ್, ಇವತ್ತು ಅಲಸಂಡೆ ಕಾಳು ಹಸಿ ಕಾಳಿಂದ ವಡೆ ಮಾಡ್ತಿದ್ದೀನಿ ಫ್ರೆಂಡ್ಸ್. ತೂತೊಡೆ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಈಗ 1 ಕಪ್ ಅಲಸಂಡೆ ಕಾಳು ಹಸಿ ಕಾಳು ತೊಗೊಂಡಿದ್ದೀನಿ. ಫಸ್ಟ್ ರುಬ್ಕೊಳ್ಳೋಣ. ಇದನ್ನ 1 ಕಪ್ ತೊಗೊಂಡಿದ್ದೀನಿ ನಾನು. ನೀರು ಏನು ಹಾಕೊಂಬಾರ್ದು, ಹಾಗೆ ರುಬ್ಕೋಬೇಕು. ಹಾಗೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ, ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಹಾಗೆ ಸ್ವಲ್ಪ ಶುಂಠಿ, ಹಾಗೆ ಒಂದು 5 ರಿಂದ 6 ಇಲ್ಕು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಉಪ್ಪು ಹಾಕ್ತಿದ್ದೀನಿ ಇದಕ್ಕೇನೆ, ರುಬ್ಕೊಳ್ಳೋಕ್ಕೇನೆ. ನೀರು ಏನು ಹಾಕಂಗಿಲ್ಲ, ಹಾಗೆ ರುಬ್ಕೊಂಬತ್ತೀನಿ ಫ್ರೆಂಡ್. ಈಗ ಇದು ರುಬ್ಕೊಂಬಂದಿದ್ದೀನಿ ಫ್ರೆಂಡ್. ನೈಸಾಗಿ ರುಬ್ಕೊಬೇಕು. ನೈಸಾಗಿ ರುಬ್ಕೊಂಬಂದಿದ್ದೀನಿ. ನೀರು ಏನು ಹಾಕ್ತೀರಾ. ಒಂದು ಬೌಲ್ಗೆ ತೆಗ್ಯೋಣ ಇದನ್ನ. ಈರುಳ್ಳಿ ಹಾಕ್ತಿದ್ದೀನಿ, ದಪ್ಪದೊಂದು. ತುಂಬ ಸಕ್ಕತ್ತಾಗಿರುತ್ತೆ ಫ್ರೆಂಡ್ ಇದು ಹಸಿ ಕಾಳು ತೂತೊಡೆ. ನೀವೊಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಈಗ ಹಸಿ ಕಾಳು ಸೀಸನ್ನು. ಕೊತ್ತಂಬರಿ ಸ್ವಲ್ಪ, ಹಾಗೆ ಸ್ವಲ್ಪ ಸಣ್ಣಗೆ ಹಚ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಉಪ್ಪು ರುಬ್ಬವಾಗಿ ಹಾಕೊಂಡಿದ್ದೆ, ನೋಡಿ ಹಾಕೊಂಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ. ಈ ಥರ ಉಂಡೆ ಕಟ್ಕೊಬೇಕು. ಫಸ್ಟು ಈ ಥರ ಕಾಫಿ ಸಾಸ್ ತಗೊಳ್ಬೇಕು, ತೇವ ಮಾಡ್ಕೊಬೇಕು. ಅದನ್ನು ನೀರಲ್ಲಿ ಈ ಥರ ಇಟ್ಬಿಟ್ಟು ಮಧ್ಯ ಒಂದು ತೂತ್ ಮಾಡಬೇಕು. ಈ ಥರ ಈಗ ಈ ಥರ ತೆಗ್ದು ಈ ಥರ ಬಿಡಬೇಕು ಎಣ್ಣೆಗೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆನೂ ಕಾಯ್ದಿದೆ, ಬಿಟ್ಟಿದ್ದೀನಿ. ಈ ಥರ ನಿಮಗೆ ಕೈಲಿ ಹೋಲ್ ಮಾಡೋಕೆ ಬರಲಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ. ಕೈಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಈ ಥರ ಕೈಲೂ ಮಾಡ್ಬೋದು. ಈ ಥರ ಕೈಲಿ ಮಾಡಿ ಭಯ ಪಡೋರು ಈ ಥರ ಬಿಡ್ಬೋದು. ಕೈಲಿ ಮಾಡಿ 2 ಕಡೆ ಚೆನ್ನಾಗಿ ಬೇಯಿಸ್ಬೇಕು. ಇದು ಟರ್ನ್ ಮಾಡ್ತಿದ್ದೀನಿ. 2 ಕಡೆ ಚೆನ್ನಾಗಿ ಬೇಯಿಸ್ಬೇಕು. ಇದು ಸ್ನ್ಯಾಕ್ಸ್ ಟೈಮಲ್ಲಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಈ ಥರ ವಡೆ, ಅಲಸಂಡೆ ಕಾಳು ಹಸಿ ಕಾಳು ವಡೆ. ನೀವೊಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. 2 ಕಡೆ ಚೆನ್ನಾಗಿ ಬೇಯಿಸ್ತಿದ್ದೀನಿ ನೋಡಿ. ಒಂದು ತೋರಿಸ್ತೀನಿ. ಒಳಗಡೆ ಮೇಲೆಲ್ಲ ಕ್ರಿಸ್ಪ್ ಆಗಿರ್ತೈತೆ, ಒಳಗಡೆ ಸಾಫ್ಟ್ ಆಗಿರ್ತೈತೆ. ಸಖತ್ತಾಗಿರೋ ಸೂಪರ್ ಆಗಿರೋ ಅಲಸಂಡೆ ಕಾಳು ಹಸಿ ಕಾಳು ಅಲಸಂಡೆ ಕಾಳು ತೂತೊಡೆ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್.